ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಮೂಲ ಉದ್ದೇಶ, ನಾವು ಈಗಾಗಲೇ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ 15 ನಿಮಿಷಗಳ ಎಪಿಸೋಡ್ ಮಾಡಿ ಪ್ರತಿಯೊಂದು ಶ್ಲೋಕವನ್ನು ಕೂಡ ಸುಲಭವಾಗಿ ಅರ್ಥ ಆಗೋ ಹಾಗೆ ರೆಕಾರ್ಡ್ ಮಾಡಿ, ಕಡೆಗೆ 11ನೇ ಎಪಿಸೋಡ್ನಲ್ಲಿ ಇಡೀ ಶ್ಲೋಕವನ್ನ ಆ ಪ್ರಾರ್ಥನಾ ಶ್ಲೋಕದ ಜೊತೆಯಲ್ಲಿ ಸಂಪೂರ್ಣವಾಗಿ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ಈ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಕಲಿತಾ, ಈ ದಕ್ಷಿಣಾಮೂರ್ತಿ ಯಾರು, ಈ ಶ್ಲೋಕವನ್ನ ರಚಿಸಿರ್ತಕ್ಕಂಥವ್ರು ಯಾರು, ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಿಸೋದ್ರಿಂದ ಏನು ಪ್ರಯೋಜನ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಡೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಕಲಿತು ಜಗದ್ಗುರು ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಇವತ್ತಿನ ಈ ವಿಚಾರಕ್ಕೆ ನಾವು ಬಂದು ಬಿಡೋಣ. ಈಗ ಬಹಳ ಶಕ್ತಿಯುತವಾಗಿ ಪರಮ ಪವಿತ್ರವಾಗಿ ಇರುವಂತಹ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ನಾವು ಕಲಿಯೋದಿಕ್ಕೆ ಆರಂಭ ಮಾಡಿದ್ದೀವಿ. ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ರಚಿಸಿರ್ತಕ್ಕಂತಹವರು ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಆದಿಶಂಕರಾಚಾರ್ಯರು. ಶಿವನ ರೂಪಗಳಲ್ಲಿ ಜ್ಞಾನ ಸ್ವರೂಪವಾಗಿರ್ತಕ್ಕಂತಹ ಆದಿ ಗುರುವಾಗಿರ್ತಕ್ಕಂತಹ ಶ್ರೀ ದಕ್ಷಿಣಾಮೂರ್ತಿಯನ್ನ ಸ್ತುತಿಸ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಅವನನ್ನು ಬಹಳವಾಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇರತಕ್ಕಂತಹ ರೀತಿಯಲ್ಲಿ ಸಾಗುತ್ತಾ ಇರತಕ್ಕಂತಹ ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂತಹ ಈ ಪ್ರಾರ್ಥನೆನೇ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ. ನಮಗೆ ಹಿರಿಯರು ಅನೇಕ ಸರ್ತಿ ಹೇಳ್ತಾರೆ, ವೇದಗಳಾಗ್ಲಿ, ಪುರಾಣಗಳಾಗ್ಲಿ, ಉಪನಿಷತ್ಗಳಾಗ್ಲಿ, ಭಾರತ, ಭಾಗವತ, ರಾಮಾಯಣ ಇವುಗಳನ್ನೆಲ್ಲ ಓದೋದಿಕ್ಕೆ ಸಾಧ್ಯವಾಗದೇ ಇದ್ರೂ ನಮಗೆ ಪೂಜೆಗಳನ್ನ ಮಾಡಕ್ ಬರ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಪ್ರತಿನಿತ್ಯ ಈ ಪ್ರಶಾಂತವಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿ ಸ್ವಾಮಿಯ ಫೋಟೋವನ್ನ ಮನೆಯಲ್ಲಿ ಇಟ್ಟು ಅದನ್ನ ನೋಡ್ತಾ ಕೂತ್ರೆ ಸಾಕು. ಹಾಗೆ ಈ ಸ್ತೋತ್ರವನ್ನ ಕಲಿತು ಭಕ್ತಿಯಿಂದ ಓದ್ಕೊಂಡ್ರೆ ಸಾಕಂತೆ ಎಂತಹ ಕಷ್ಟವಾದ್ರೂ ಕೂಡ, ಭಯಂಕರವಾದ ಬಾಧೆಗಳಾಗಿದ್ರೂ ಕೂಡ, ಎಷ್ಟು ಜನ್ಮಗಳ ಪಾಪಗಳಾಗಿದ್ರೂ ಕೂಡ ಪೂರ್ತಿಯಾಗಿ ತೊಲಗಿ ಹೋಗುತ್ತೆ ಅಂತ ಹೇಳಿ, ಹಾಗೆ ಮುಂದೆ ಬರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳನ್ನ ಹೋಗಲಾಡಿಸ್ತಕ್ಕಂತಹ ಅತ್ಯಂತ ಶಕ್ತಿವಂತ ಸ್ತೋತ್ರ ಯಾವುದಪ್ಪ ಅಂದ್ರೆ ಈ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ. ಶ್ರೀ ದಕ್ಷಿಣಾಮೂರ್ತಿ ಅಂತಂದ್ರೆ ಯಾರು ಅಂತಂದ್ರೆ ದಕ್ಷಿಣಾಭಿಮುಖವಾಗಿ ಕುಳಿತಿರ್ತಕ್ಕಂತಹ ಶಿವಶಕ್ತಿಯರ ಸ್ವರೂಪ. ಯಾಕೆಂತಂದ್ರೆ ಪರಮೇಶ್ವರನ ದೇವಸ್ಥಾನದಲ್ಲಿ ನೀವು ನೋಡಿದಾಗ, ಈಶ್ವರನ ದೇವಸ್ಥಾನದ ಗೋಪುರದಲ್ಲಿ ನೋಡಿದಾಗ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಒಂದು ಮೂರ್ತಿಯನ್ನ ಅಲ್ಲಿ ಇಟ್ಟಿರ್ತಾರೆ, ಅವನೇ ದಕ್ಷಿಣಾಮೂರ್ತಿ. ಹಾಗೆ ಈ ದಕ್ಷಿಣಾಮೂರ್ತಿಯನ್ನ ದೇವಸ್ಥಾನದ ಪ್ರಾಂಗಣದಲ್ಲೂ ಕೂಡ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ಅರ್ಥದಲ್ಲಿ ದಕ್ಷಿಣ ಅಂತಂದ್ರೆ ಸಮರ್ಥತೆ, ದಕ್ಷತೆ ಅನ್ನುವಂತಹ ಅರ್ಥ ಕೂಡ ಇದೆ. ಹಾಗಾಗಿ ಸರ್ವ ರೀತಿಯಲ್ಲೂ ಕೂಡ ಸಮರ್ಥತೆ, ಹಾಗೆ ಅತ್ಯಂತ ದಕ್ಷತೆಯನ್ನು ಹೊಂದಿರತಕ್ಕಂತಹ ಆ ಜಗದ್ಗುರು ಶಕ್ತಿವಂತ ಹಾಗೂ ಪರಮಾತ್ಮನಾಗಿರ್ತಕ್ಕಂಥವನು ಯಾರಪ್ಪ ಅಂದ್ರೆ ಶ್ರೀ ದಕ್ಷಿಣಾಮೂರ್ತಿ. ಇನ್ನೊಂದು ಅರ್ಥವನ್ನ ಹೇಳಬೇಕು ಅಂತಂತಂದ್ರೆ
ಯಾರ ದಯೆಯಿಂದ ದುಃಖವು ಸಂಪೂರ್ಣವಾಗಿ ತೊಲಗಿ ಹೋಗುತ್ತೋ ಆ ದಯೆಯನ್ನ ದಾಕ್ಷಿಣ್ಯ ಅಂತ ಕರೀತಾರೆ. ಅಂತಹ ದೊಡ್ಡ ದಾಕ್ಷಿಣ್ಯವನ್ನ ಹೊಂದಿರತಕ್ಕಂತಹ ಆ ದಕ್ಷಿಣಾಮೂರ್ತಿ, ಹಾಗೆ ಅವನು ಇಂದ್ರಿಯಗಳನ್ನ ಜಯಿಸಿರ್ತಕ್ಕಂಥವನು, ಪರಮ ಶಾಂತವಾಗಿರ್ತಕ್ಕಂತಹ ಮೂರ್ತಿ, ಕಾರುಣ್ಯ ಸ್ವರೂಪ, ಅಪಾರ ಜ್ಞಾನ, ಮೇಧಸ್ಸಿಗೆ ಕೊಡ್ತಕ್ಕಂತಹ ಒಂದು ಶಕ್ತಿ, ಅವನೇ ಮೂಲ ರೂಪ. ಎಲ್ಲ ಗುರುವಿನ ಮೂಲ ರೂಪನೇ ಈ ದಕ್ಷಿಣಾಮೂರ್ತಿ. ಅವನೇ ಸರ್ವಕ್ಕೂ ಗುರು, ಸರ್ವೋನ್ನತ ಗುರು. ಎಲ್ಲ ಜನ್ಮಕ್ಕಿಂತನೂ ಈ ಮಾನವ ಜನ್ಮ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜನ್ಮ. ಯಾಕೆಂತಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ, ಹಾಗೆ ಮೋಕ್ಷವನ್ನ ಪಡಿಬೇಕು, ಹಾಗಾದ್ರೆ ಅದಕ್ಕೆ ಏನ್ ಸಾಧನೆ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಪ್ರಯತ್ನ ಪಟ್ಟು ಮೋಕ್ಷವನ್ನು ಕೂಡ ಸಾಧಿಸುವಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಜನ್ಮ ಯಾವುದು ಅಂದ್ರೆ ಈ ಮಾನವ ಜನ್ಮ. ಹಾಗಾಗಿ ಈ ಮಾನವ ಜನ್ಮ ತುಂಬಾ ಸರಿಯಾಗಿರ್ತಕ್ಕಂತಹ ಸೂಕ್ತವಾಗಿರ್ತಕ್ಕಂತಹ ಜನ್ಮವಾಗಿರೋದ್ರಿಂದ ಮಾನವ ಜೀವಿಗಳಲ್ಲಿರ್ತಕ್ಕಂತಹ ದುಃಖವನ್ನ, ಅಜ್ಞಾನವನ್ನ ತೊಲಗಿಸಿ ಜ್ಞಾನವನ್ನ ಪ್ರಸಾದಿಸ್ತಕ್ಕಂತಹ ಆ ಆದಿಗುರು ಯಾರು ಅಂದ್ರೆ ಶ್ರೀ ದಕ್ಷಿಣಾಮೂರ್ತಿ. ಹಾಗಾಗಿ ಯಾರಿಗಾದ್ರೂ ಗುರು ಲಭಿಸ್ಲಿಲ್ಲ ಅಂತ ಇಟ್ಕೊಂಡಾಗ ಆ ದಕ್ಷಿಣಾಮೂರ್ತಿಯನ್ನೇ ಗುರುವಾಗಿ ಭಾವಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಅವರ ಆಶೀರ್ವಾದ ಇದ್ರೆ ಸಾಕು, ನಾವು ಅಂದುಕೊಂಡಿದ್ದೆಲ್ಲವನ್ನೂ ಕೂಡ ಸಾಧಿಸಬಹುದು, ಎಲ್ಲ ವಿಜಯವನ್ನು ಕೂಡ ಪಡೆಯಬಹುದು. ಈ ದಕ್ಷಿಣಾಮೂರ್ತಿಯಲ್ಲಿ ಇರ್ತಕ್ಕಂಥ ವಿಶಿಷ್ಟತೆ ಏನು ಅಂದ್ರೆ ಶಿವಶಕ್ತಿಗಳ ಏಕೀಕೃತ ರೂಪವೇ ಶ್ರೀ ದಕ್ಷಿಣಾಮೂರ್ತಿ ಇಲ್ಲಿ ಏನು ಹೇಳಕ್ ಹೋಗ್ತಿದ್ದಾರೆ ಅಂತಂದ್ರೆ, ಹಿಂದೆ ಸನಕ ಸನಂದನಾದಿಗಳು ತಮ್ಮ ಜ್ಞಾನವನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳೋ ಉದ್ದೇಶದಿಂದ ಅವರು ಪರಮೇಶ್ವರನ ಹತ್ರ ಹೋಗ್ತಾರಂತೆ. ಅಲ್ಲಿ ಆ ಭಗವಂತ ಪಾರ್ವತಿ ಜೊತೆಯಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ಈ ಸನಕ ಸನಂದನಾದಿಗಳು ಪರಮೇಶ್ವರ ಮತ್ತೆ ಆ ಪಾರ್ವತಿಯ ಈ ನೃತ್ಯವನ್ನು ನೋಡಿ ಇವನತ್ರ ಏನು ನಾವು ಈ ಜ್ಞಾನದ ಬಗ್ಗೆ ಮಾತಾಡೋದು ಅನ್ನುವಂತಹ ಒಂದು ಮಾಯೆಯಿಂದ ಅಲ್ಲಿಂದ ಹೊರಟು ಬಂದು ಬಿಡ್ತಾರಂತೆ. ಹಾಗೆ ಅನೇಕ ದೂರ ಬಂದಾಗ ಒಂದು ವಟವೃಕ್ಷದ ಕೆಳಗಡೆ ಒಬ್ಬ ಬಾಲಕ ಯುವಕ ಕೂತಿದ್ದಾನೆ. ಅವನ ಮುಂದುಗಡೆ ಅನೇಕ ಜನ ಜ್ಞಾನಿಗಳು, ಋಷಿಗಳು, ಮುನಿಗಳು ಕೂತು ಅವರವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋತಿದಾರಂತೆ, ಅವರ ಜ್ಞಾನವನ್ನ ಹೆಚ್ಚು ಮಾಡ್ಕೋತಿದಾರಂತೆ. ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ, ಆ ಯುವಕನಾಗಿರ್ತಕ್ಕಂಥವನು ಮೌನವಾಗಿದ್ದಾನೆ. ಮೌನವಾಗಿದ್ರೂ ಕೂಡ ಈ ಎದುರುಗಡೆ ಕೂತಿರ್ತಕ್ಕಂತಹ ಜ್ಞಾನಿಗಳ ಸಮಸ್ಯೆಗಳನ್ನ, ಬೇರೆ ಬೇರೆ ಸಮಸ್ಯೆಗಳಿದ್ರೂ ಕೂಡ ಬಿಡಿ ಬಿಡಿಯಾಗಿ ಬೇರೆ ಬೇರೆಯಾಗಿ ಎಲ್ಲ ರೀತಿಯಲ್ಲೂ ಏಕಕಾಲದಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ. ಅವ್ರಿಗಿರ್ತಕ್ಕಂತಹ ಏನು ಇದಿತ್ತು ಅದನ್ನೆಲ್ಲವನ್ನು ಕೂಡ ಅವನು ಪರಿಹಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಅಂತಹ ಪರಿಹಾರ ಮಾಡ್ತಿರ್ತಕ್ಕಂತಹ ಅದನ್ನ ನೋಡಿ ಆಶ್ಚರ್ಯ ಪಡ್ತಾರಂತೆ ಈ ಸನಕ ಸನಂದನಾದಿಗಳು. ಹಾಗೆ ಮುಂದಕ್ಕೆ ಬಂದು ನೋಡಿದಾಗ ಅವರಿಗೂ ಕೂಡ ಕೈಲಾಸದಲ್ಲಿ ಆದಂತಹ ಒಂದು ಅನುಭವ ಅಂದ್ರೆ, ಶಿವ ಪಾರ್ವತಿಯರು ನಾಟ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಇವ್ರ ಹತ್ರ ನಾನು ಜ್ಞಾನದ ಏನು ವಿಚಾರವಾಗಿ ಮಾತು ಆಡೋದು ಅಂತ ಹೇಳಿ ಬಂದು ಬಿಟ್ವಿ, ಆದ್ರೆ ನಾವು ತಪ್ಪನ್ನ ಮಾಡಿದ್ವಿ ಅನ್ನುವಂತಹ ಒಂದು ಜ್ಞಾನವನ್ನ ಅವರು ಪಡಿತಾರೆ. ಯಾಕೆ ಅಂತಂತಂದ್ರೆ ಈ ದಕ್ಷಿಣ ಮೂರ್ತಿಯ ಒಂದು ರೂಪ ಅಂದ್ರೆ, ಅಲ್ಲಿ ಕೂಡ್ತಿರ್ತಕ್ಕಂತಹ ಯುವಕ ಯಾರು ಅಂದ್ರೆ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರ್ತಕ್ಕಂತಹ ಶಿವಶಕ್ತಿಗಳ ಏಕೀಕೃತ ರೂಪ. ಹಾಗಾಗಿ ಅವರ ಸ್ವರೂಪವನ್ನ ಗಮನಿಸಿದ್ರೆ ಬಲಗಡೆ ಕಿವಿನಲ್ಲಿ
ಪುರುಷರ ಅಲಂಕಾರವಾಗಿರ್ತಕ್ಕಂತಹ ಮಕರ ಕುಂಡಲ, ಎಡಗಡೆ ಕಿವಿಗೆ ಸ್ತ್ರೀ ಅಲಂಕಾರವಾಗಿರ್ತಕ್ಕಂತಹ ತಾಟಂಕ. ಅಂದರೆ ತಾಯಿ ಮತ್ತು ತಂದೆ ಇಬ್ಬರ ಅದ್ಭುತ ಶಕ್ತಿ ಆ ಒಂದು ಸಮ್ಮಿಳನ ಆಗಿರ್ತಕ್ಕಂತಹ ಸ್ವರೂಪ ಈ ದಕ್ಷಿಣಾಮೂರ್ತಿ ಸ್ವರೂಪ. ಹಾಗಾಗಿ ಶಿವಶಕ್ತಿಯರ ಸಮ್ಮಿಳನ. ಲಲಿತಾ ಸಹಸ್ರನಾಮದಲ್ಲೂ ಕೂಡ ಈ ವಿಚಾರವನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಶ್ರೀ ದಕ್ಷಿಣಾಮೂರ್ತಿ ಸ್ವರೂಪಿಣಿ ಅಂತ ಹೇಳ್ತಾರೆ. ಹಾಗೆ ಸನಕಾದಿ ಸಮಾರಾಧ್ಯ ಅಂತ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ, ಸನಕ ಸನಂದನಾದಿಗಳು ಬಂದು ಅಂತಹ ಒಂದು ರೂಪವನ್ನ, ಶಿವಶಕ್ತಿಗಳ ಸಮ್ಮಿಳನ ರೂಪವನ್ನ ನೋಡಿ ಅವರಿಗೆ ಜ್ಞಾನೋದಯವಾಗಿದೆ, ಜ್ಞಾನ ಉಂಟಾಗಿದೆ. ಹಾಗಾಗಿ ಸಮಸ್ತ ಜ್ಞಾನವನ್ನ ಕರುಣಿಸ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಗುರು ಶ್ರೀ ದಕ್ಷಿಣಾಮೂರ್ತಿ. ಹಾಗಾಗಿ ಸನಕಾದಿ ಸಮಾರಾಧ್ಯ ಅಂತ ಹೇಳ್ತಾರೆ. ಜೊತೆಗೆ ಶಿವಜ್ಞಾನ ಪ್ರದಾಯಿನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನ ವಶನ್ಯಾದಿ ವಾಗ್ದೇವತೆಗಳು ಶ್ರೀ ಲಲಿತಾ ಸಹಸ್ರನಾಮವನ್ನ ಎಲ್ಲರ ಮುಂದೆ ಪ್ರಚುರಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನ ಅವರು ಹೇಳಿದ್ದಾರೆ. ಈ ಲಲಿತಾ ಸಹಸ್ರನಾಮದ ವಿಚಾರವನ್ನು ಕೂಡ ಬಹಳ ವಿಸ್ತಾರವಾಗಿ, ಪ್ರತಿ ಒಂದು ನಾಮವನ್ನು ಕೂಡ ವಿಸ್ತಾರವಾಗಿ ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ನಲ್ಲಿ ಹೇಳಿದ್ದೀನಿ. ತಾವುಗಳು ಕೂಡ ಅದನ್ನ ಕೇಳಿದಾಗ ನಿಮಗೆ ಆ ಒಂದು ವಿಚಾರವಾಗಿ ಲಲಿತಾ ಸಹಸ್ರನಾಮದ ಅದ್ಭುತವಾಗಿರ್ತಕ್ಕಂತಹ ಆ ದೇವಿಯ ವೈಭವಗಳು ಎಲ್ಲ ನಮಗೆ ಕಾಣಸಿಗುತ್ತೆ. ಹಾಗೆ ಆದ್ರಿಂದ ಈ ವಟವೃಕ್ಷ ಅಂತಂದ್ರೆ ಆಲದ ಮರದ ಕೆಳಗಡೆ ಈ ಋಷಿಗಳು, ಜ್ಞಾನಿಗಳು ಶಿಷ್ಯರ ಮಧ್ಯದಲ್ಲಿ ಕೂತು ಕೇವಲ ಮೌನವಾಗಿಯೇ ಸಕಲ ಜ್ಞಾನವನ್ನ ಅನುಗ್ರಹಿಸ್ತಿರ್ತಕ್ಕಂತಹ ಉನ್ನತವಾಗಿರ್ತಕ್ಕಂತಹ ಗುರು ಆದಿಗುರು ಶ್ರೀ ದಕ್ಷಿಣಾಮೂರ್ತಿ. ಹಾಗಾಗಿ ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ಅಂತ ಆ ದಕ್ಷಿಣಾಮೂರ್ತಿ ಸ್ತೋತ್ರ ಆರಂಭ ಆಗುವ ಮುಂಚೆ ಆ ಶ್ಲೋಕಗಳು ಬರುತ್ತೆ, ಪ್ರಾರ್ಥನಾ ಶ್ಲೋಕಗಳು ಬರುತ್ತೆ. ಹಾಗೆ ಈ ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥಿಸ್ತಾ ಈ ಸ್ತೋತ್ರವನ್ನ ಪ್ರತಿಯೊಬ್ಬರೂ ಕೂಡ ಕಲಿತು ಶ್ರೀ ದಕ್ಷಿಣಾಮೂರ್ತಿಯ ಅನುಗ್ರಹವನ್ನ ಹೊಂದೋಣ. ಹಾಗೆ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಪ್ರಾರ್ಥಿಸೋದಿಕ್ಕೆ ಮಾತ್ರ ಈ ಸ್ತೋತ್ರವನ್ನ ನಮಗೆ ಕೊಟ್ಟಂತಹದ್ದಲ್ಲ. ಆದ್ರೆ ಶಂಕರ ಭಗವತ್ಪಾದರು ಬೋಧಿಸಿರ್ತಕ್ಕಂತಹ ಎಲ್ಲ ಸ್ತೋತ್ರಗಳ ಸಾರಾಂಶ ಈ ಸ್ತೋತ್ರದಲ್ಲಿ ಒಳಗೊಂಡಿದೆ. ಹಾಗಾಗಿ ಈ ಸ್ತೋತ್ರವನ್ನ ಹೇಳೋದಕ್ಕೆ ಕಷ್ಟ ಅನ್ಸಿದ್ರೆ ಇದನ್ನ ಗುರುಗಳ ಮುಖಾಂತರ ಸ್ಪಷ್ಟವಾಗಿ ಹೇಳಿಕೊಂಡು ಭಕ್ತಿಯಿಂದ ಹೇಳಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಪದದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಶ್ಲೋಕವನ್ನು ಕೂಡ ಬಿಡಿ ಬಿಡಿಯಾಗಿ ಕಲಿತು ಆಮೇಲೆ ಪೂರ್ತಿಯಾಗಿ ಹೇಳೋದಕ್ಕೆ ಕಲಿಬಹುದು. ಆದ್ರಿಂದ ಈ ವಿಚಾರವಾಗಿ ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ನಾನು ಬಿಡಿ ಬಿಡಿಯಾಗಿ ಬಹಳ ಸುಲಭದಲ್ಲಿ ಕಲಿಯೋ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಈ ರಾಮಕೃಷ್ಣ ಶಾಸ್ತ್ರಿ ಅನ್ನುವಂತಹ ಯೂಟ್ಯೂಬ್ನಲ್ಲಿ ಕೇಳಿ ಎಲ್ಲರೂ ಕಲ್ತ್ಕೊಳ್ಳಿ. ಆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರತಿಯೊಬ್ಬರಿಗೂ ಕೂಡ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುಹು, ಆರೋಗ್ಯ, ಐಶ್ವರ್ಯಾದಿಗಳು ಪ್ರಾಪ್ತವಾಗ್ಲಿ. ಗುರುವಿನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀ ದಕ್ಷಿಣಾಮೂರ್ತಿ ಚರಣಾರವಿಂದಾರ್ಪಣಮಸ್ತು. ನಮಸ್ಕಾರ.